ಬೆಳಗಿನ ಎದ್ದು ನೋಡ್ತೀನಿ ಕಾರ್ ತುಂಬಾನೇ ಗಲೀಜಾಗಿತ್ತು. ಅದನ್ನ ನೀಟಾಗಿ ಒರೆಸ್ಕೊಬಿಟ್ಟು ಇಲ್ಲಿರೋ ಐಟಮ್ನೆಲ್ಲ ಲೋಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ಮಗನು ನಮ್ಮಮ್ಮ ಇಬ್ರು ತುಂಬಾನೇ ಕಷ್ಟಪಟ್ಬಿಟ್ಟು ಐಟಮ್ನೆಲ್ಲ ಎತ್ಕೊಂಡ್ಬಂದು ಕೊಟ್ರು. ಒಂದ್ಬಿಟ್ಟು ಸೋಡಾ ಮಿಷಿನ್ ಇದು ನೀಟಾಗಿ ಹುಷಾರಾಗಿ ಒಳಗಡೆ ಸೇಫ್ ಆಗಿಟ್ಟೆ. ಮಗನ ಒಂದು ಸ್ಪಾನ ಎತ್ಕೊಂಡ್ಬಂದ, ಬಾಹುಬಲಿ ರೇಂಜಿಗೆ 2 ಬಾಟ್ಲ್ ಎತ್ಕೊಂಡ್ಬಂದ, ಎಲ್ಲ ಐಟಮ್ನ ಕರಳಾಗಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ರೆಡಿ ಆದೆ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೂ ಡೌಟ್ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಹೋಗ್ಬೇಕಾದ್ರೆ ನನ್ನ ಮಗನಿಗೆ ಬಾಯ್ ಬಾಯ್ ಹೇಳ್ದೆ. ಅವ್ನು ನನ್ನನ್ನು ಬಿಟ್ಟು ಹೋಗ್ತಿದ್ದಾನೆ, ತುಂಬಾ ಬೇಜಾರಲ್ಲಿ ನಿಂತ್ಕೊಂಡಿದ್ದ. ಕೊನೆಗೂ ಬಾಯ್ ಬಾಯ್ ಹೇಳ್ದ. ಪಾರ್ಸಲ್ ನಾನಿಸ್ಕೊಬಿಟ್ಟು ಆ ಪಾರ್ಸಲ್ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ. ಲಕ್ಸುರಿ ವಾಚ್ ಬುಕ್ ಮಾಡಿದ್ದೆ. ವಾಚ್ ಮಾತ್ರ ಸಕ್ಕತ್ತಾಗಿತ್ತು. ಅದನ್ನ ಇಸ್ಕೊಂಡು ನಾವು ಅಲ್ಲಿದ್ದ ಹೊರಟ್ವಿ ಪೆಟ್ರೋಲ್ ಬಂಕಿಗೆ. ಗಾಡಿಗೆ ಡೀಸೆಲ್ ಹಾಕ್ಸ್ಕೊಬಿಟ್ಟು ಅಲ್ಲೇ ತುಂಬ ಲೇಟ್ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿದ್ದ ಹೊರಟ್ವಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಸಾಂಗ್ ಬೇರೆ ಕೇಳ್ತಾ ಇಲ್ಲ. ನಮ್ಮಮ್ಮ ನೋಡಿದ್ರೆ ಚಳ್ಕೆರೆಯಿಂದ ಫೋನಲ್ಲಿ ಮಾತಾಡ್ಕೊ ಬರ್ತಾ ಇದ್ರು. ನಾವು ಈಗ ತಾನೇ ಎಂಟ್ರಿ ಕೊಟ್ಟು ಹಿರಿಯರಲ್ಲಿ ಯಾರ್ಯಾರು ಇದ್ರು ಅವ್ರ ಕಾಮೆಂಟಲ್ಲಿ ಹಿರಿಯರು ಅಂತ ಟೈಪ್ ಮಾಡಿ ತಪ್ಪಿ ನಾವು ಹೋಗೋ ದಾರಿ ಏನಾದರೂ K16 ಬೋರ್ಡ್ ಕಂಡುಬಿಟ್ರೆ ನಮಗೆ ಆಗ ಖುಷಿನೇ ಬೇರೆ. ಐತಿಹಾಸಿಕ ನಗರ ಸಿರಾಗೆ ಸುಸ್ವಾಗತ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಸಿರಾಗೆ. ನಿಮ್ಮ ಊರು ಯಾವ್ದು ಅಂತ ಹೇಳ್ಬಿಟ್ಟು ನೀವು ಕಾಮೆಂಟಲ್ಲಿ ಟೈಪ್ ಮಾಡಿ. ನಮ್ಮಮ್ಮನ ಅಡ್ರೆಸ್ ಕೇಳಿದ್ರೆ ನಮ್ಮಮ್ಮ ಇಲ್ಲೇ ಎಲ್ಲೋ ಮುಂದೆ ಇರಬೇಕು ಅಂತಂದ್ರು. ಇವು ನಿಮಗೆ ಅಡ್ರೆಸ್ ಗೊತ್ತಾಗಲಿಲ್ಲ. ಇಲ್ಲಿ ಯಾವುದೋ ಒಂದು ಮದುವೆ ಕಾರ್ ಹೋಗ್ತಾ ಇತ್ತು. ಆ ಕಾರ್ನ ಫಾಲೋ ಮಾಡ್ಕೊಂಡು ನಾವು ಹೋದ್ವಿ ಆ ಲೊಕೇಶನ್ಗೆ. ಸಿರಾದಲ್ಲಿರೋರಿಗೆ ಈ ಫಂಕ್ಷನ್ ಅಲ್ಲಿ ಯಾವುದು ಅಂತ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಆ ಫಂಕ್ಷನ್ ಅಲ್ಲಿ ನೇಮನ್ನ ಟೈಪ್ ಮಾಡಿ. ಲೊಕೇಶನ್ಗೆ ಬರಬೇಕಾಗಿದ್ದು 5 ಗಂಟೆಗೆ, ಬಟ್ ತುಂಬಾ ಲೇಟ್ ಆಗಿಬಿಡ್ತು. ಇರ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ನ ಇಡಿಸ್ಬಿಟ್ಟು ನಾನು ಈ ಫಂಕ್ಷನ್ ಅಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಒಳಗಡೆ ಹೋದೆ. ನೋಡಿದ್ರೆ ಮಾತ್ರ ಆ ಫಂಕ್ಷನ್ ಅಲ್ಲೂ ಗಿಚ್ಚಿ ಗಿಲಿಗಿಲಿಗುರು. ನಾನಂತೂ ಸೈಕ್ ಆಗೋದೆ. ನಿಮಗೂ ಇಷ್ಟ ಆಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಾಮೆಂಟ್ ಮಾಡಿ. ಇಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ನನಗೆ ಕೊಟ್ಟಿದ್ದು ಈ ಟೇಬಲ್ನ ನಾನು ನೀಟಾಗಿ ಸೆಟ್ ಮಾಡ್ಕೊಬಿಟ್ಟು ಮಿಷಿನ್ ಸೆಟ್ ಮಾಡ್ಕೊಂಡೆ. ನೇನು ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇತ್ತು. ನಾನು ಐಟಮ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು CLK ಸ್ಪೆಷಲ್ ಚಿಲ್ಲಿ ಸೋಡಾ ಅಂತ ಹೇಳ್ಬಿಟ್ಟು ಇದನ್ನ ಕುಡಿದ್ರೆ ನೀವು ಮಾತ್ರ ಕಳೆದು ಹೋಗ್ಬಿಡ್ತೀರಾ ಗುರು. ನಿಮಗೂ ಇದೇ ತರ ಯಾವುದೇ ಫಂಕ್ಷನ್ಗೆ ಸೋಡಾ ಬೇಕು ಅಂತಂದ್ರೆ ನನಗೆ DM ಮಾಡಿ. ಕೊನೆಗೂ ಫಂಕ್ಷನ್ ಮುಗ್ದಿದ್ದು 12 ಗಂಟೆಗೆ. ತುಂಬಾನೇ ಸುಸ್ತಾಗೋಯ್ತು. ನನ್ನ ಕೌಂಟರ್ ಪಕ್ಕದಲ್ಲಿ ಒಂದು ಬಿಡ ಕೌಂಟರ್ ಇತ್ತು. ಅವ್ರ ಹತ್ರ ಒಂದು ಬಿಡ ಇಸ್ಕೊಂಡು ಹಾಕೊಂಡೆ. ಅಲ್ಲಿದ್ದ ಐಟಮ್ ಎಲ್ಲ ಎತ್ಕೊಂಡ್ಬಂದು ಕಾರಲ್ಲಿ ಇಟ್ಟೆ. ನಾನು ಅಮ್ಮ ಒಂದ್ಸಲ ಫಂಕ್ಷನ್ ಎಲ್ಲ ವಿಸಿಟ್ ಮಾಡಿದ್ವಿ. ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾ ಇದ್ರು. ಹಾಗೆ ಇಲ್ಲಿದ್ದ ನಾವು ಹೊರಟ್ವಿ ನಮ್ಮೂರ್ ಕಡೆಗೆ. ಇನ್ನು ಇದೇ ತರ ವಿಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಹಾಗೆ ಜೈ ಹಿಂದ್ ಹೋಟೆಲ್ ಇದು ಯಾರ್ಯಾರ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವಲ್ಲಿ ಕಡಕ್ ಟೀ ಕುಡ್ಕೊಬಿಟ್ಟು ನಮ್ಮೂರ ಕಡೆಗೆ ಹೊರಟ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಪೇಜ್ಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.